welcome back to our channel Life in YouTube. The secret ingredient is always love. ನಾವು ಯಾವಾಗಲೂ ನಮ್ಮ ಕುಕಿಂಗ್ ಎಪಿಸೋಡಲ್ಲಿ ಹೇಳೋ ಥರನೇ ಪ್ರೀತಿಯಿಂದ ಕುಕ್ ಮಾಡಿದ್ರೆ ಎಲ್ಲ ಸೂಪರಾಗಿ ಬರುತ್ತೆ. ಆ್ಯಂಡ್ ಇವತ್ತು ನಮ್ಮ ಕಾನ್ಸೆಪ್ಟ್ ಬಂದು ಮ್ಯಾಗಿ ಬೇಲ್. ಸೊ ಮ್ಯಾಗಿ ಬೇಲ್ ಮಾಡೋದು ತುಂಬ ಸಿಂಪಲ್ ರೀ. ಬನ್ನಿ, ನಾನು ಇಂಗ್ರೀಡಿಯೆಂಟ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಆ್ಯಂಡ್ ಹೆಂಗೆ ಮಾಡೋದು ಅಂತ ನಾನೇ ಹೇಳ್ತೀನಿ. ಸೊ ಫಸ್ಟು ನಮಗೆ 2 ಮ್ಯಾಗಿ ಪ್ಯಾಕೆಟ್, ಅದು ಬಂದು ಒಂದು 12 ರೂಪೀಸ್ ರೇಂಜಿಗೆ ಒಂದು ಮ್ಯಾಗಿ ಪ್ಯಾಕೆಟ್ಸ್ ಇರುತ್ತಲ್ಲ. ಸೊ 12 ರೂಪೀಸ್ದು ಒಂದು 2 ಮ್ಯಾಗಿ ಪ್ಯಾಕೆಟ್ ತೊಗೊಳ್ಳಿ. ಅದನ್ನು ಕಟ್ ಮಾಡಿಕೊಂಡು ಒಂದು ಪಾತ್ರೆ ನಾನು ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ. ನೀವು ಸಿಮ್ಮಲ್ಲಿಟ್ಟರು ಓಕೆ ಫೈನ್, ಮೀಡಿಯಮ್ ಫ್ಲೇಮಲ್ಲಿಟ್ಟರು ಫೈನ್. ಅದನ್ನು ನೀವು ಪುಡಿ ಮಾಡ್ಕೊಂಡು ಹಾಕ್ಕೋಬೇಕು. ಸೊ ನಾನು ಇದರಲ್ಲಿ ಆಯಿಲ್ ಇವಾಗ ಯೂಸ್ ಮಾಡ್ತಿಲ್ಲ, ನಾನು ಸ್ವಲ್ಪ ಫ್ರೈ ಆದಮೇಲೆ ಆಯಿಲ್ ಯೂಸ್ ಮಾಡ್ತೀನಿ. ಸೊ ಫಸ್ಟು ನಾನೇನು ಮಾಡ್ಕೊತೀನಿ ಅಂದರೆ ಇದನ್ನು ಪೌಡರ್ ಮಾಡ್ಕೊತೀನಿ. ಇದರಲ್ಲಿ ನೀರು ಅಥವಾ ಇಲ್ಲ ಮ್ಯಾಗಿ ಮಸಾಲ ಇದು ಯಾವುದು ಹಾಕದೆ ಬರೀ ಆ ನೂಡಲ್ಸ್ ಇರುತ್ತಲ್ಲ, ಮ್ಯಾಗಿ ನೂಡಲ್ಸ್, ಅದನ್ನು ಮಾತ್ರ ಪೌಡರ್ ಮಾಡಿಕೊಂಡು ಹಾಕ್ಕೊತೀನಿ 2 ಪ್ಯಾಕೆಟ್ನ. ಸೊ ಈ ತುಂಬ ಫೈನಾಗಿ ಪೌಡರ್ ಮಾಡೋದಲ್ಲ, ಕೈಯಿಂದನೇ ಒಂದು ರೇಂಜಿಗೆ ಸ್ವಲ್ಪ ಕ್ರಷ್ ಮಾಡಿ ಬಿಟ್ಕೊಳ್ಳಿ. ಅದು ಕುಕ್ ಆಗಬೇಕು, ಅಂದರೆ ಒಂದು ರೇಂಜಿಗೆ ಕುಕ್ ಆಗಬೇಕು, ಕ್ರಂಚಿಯಾಗಿರಬೇಕು ಆ್ಯಂಡ್ ಸ್ವಲ್ಪ ಕುಕ್ಕು ಆಗಿರಬೇಕು. ಸೊ ಏನು ಮಾಡೋದು ಅಂತ ಅಂದರೆ ಎಷ್ಟು ಕುಕ್ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ. ಲೈಕ್ ಬ್ರೌನಿಷ್ ಕಲರ್, ಒಳ್ಳೆ ಬ್ರೌನ್ ಕಲರ್ ಆಗಿ, ಅಂದರೆ ಎಲ್ಲ ಮ್ಯಾಗಿನೂ ಬ್ರೌನ್ ಕಲರ್ ಆಗೋದಲ್ಲ, ಅಲ್ಲಲ್ಲಿ ಮ್ಯಾಗಿ ಕಲರಲ್ಲೇ ಇರುತ್ತೆ. ಆ್ಯಂಡ್ ನೀವು ಸೌಟ್ ಇಟ್ಕೊಂಡು ಮಿಕ್ಸ್ ಮಾಡ್ತಾನೇ ಇರಬೇಡಿ. ಲೈಕ್ ಸ್ವಲ್ಪ ಒಂದು 2 ಸೆಕೆಂಡ್ಸು 3 ಸೆಕೆಂಡ್ಸು ಗ್ಯಾಪ್ ಬಿಟ್ಟು ಅದನ್ನು ಮಿಕ್ಸ್ ಮಾಡಿ, ಸೊ ದಟ್ ಅದು ಫ್ರೈ ಆಗುತ್ತೆ. ಸೊ ನಾನೇನು ಮಾಡ್ತಿದ್ದೀನಿ ಅಂದರೆ ಒಂದು 1 ಮಿನಿಟ್ ಅದನ್ನು ನೀಟಾಗಿ ಬರೀ ಪ್ಯಾನಲ್ಲಿ ಫ್ರೈ ಮಾಡಿಬಿಟ್ಟು 2 ಟೀ ಸ್ಪೂನ್ ಆಯಿಲ್ ಹಾಕ್ಕೊತಿದ್ದೀನಿ. ಅದು ನಾರ್ಮಲ್ ಕುಕ್ಕಿಂಗ್ ಆಯಿಲು. ಸೊ 2 ಟೀ ಸ್ಪೂನ್ ಆಯಿಲ್ ಹಾಕ್ಕೊತೀನಿ. ಅದಾದಮೇಲೆ 2 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಬಿಟ್ಟು ನಾನು ಅದನ್ನು ಲಿಡ್ ಇಟ್ಕೊಂಡು, ಆ ಕವರ್ ಮಾಡೋ ಲಿಡ್ ಇರುತ್ತಲ್ಲ, ಅದನ್ನು ಇಮಿಡಿಯೇಟಾಗಿ ಹಾಕಿ ಮುಚ್ಚಿಬಿಡ್ತೀನಿ. ಆ ನೀರು ಹಾಕಿ ಬರೋ ಸ್ಟೀಮನ್ನು ಅದು ಕ್ಯಾಪ್ಚರ್ ಮಾಡಲಿ ಅಂತ. ಸೊ ಇದು ಕುಕಿಂಗ್ ಪ್ರಾಸೆಸ್ ಹಿಂಗೆ ಮಾಡಬೇಕು. ಅದು ಯಾಕೆ ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ, ಅವ್ರು ಮಾಡಿದ್ರು ಆ ಚಾನಲಲ್ಲಿ, ಅದನ್ನು ರಿಪ್ಲಿಕೇಟ್ ಮಾಡ್ತಿದ್ದೀವಿ. ಆ್ಯಂಡ್ ಟೇಸ್ಟ್ ಮಾತ್ರ ಯಮ್ಮಿಯಾಗಿ ಬಂತು. ಸೊ ಕಲರ್ ಬಂದು ಈ ಥರ ಇರಬೇಕು, ಲೈಕ್ ತುಂಬ ಬ್ರೌನ್, ಫುಲ್ ಎಲ್ಲ ಕಡೆ ಬ್ರೌನ್ ಇಲ್ಲದೆ ಅಲ್ಲಲ್ಲಿ ಬ್ರೌನ್ ಕಲರ್, ನೋಡೋಕ್ಕೆ ಸೂಪರ್ಬ್ ಆಗಿತ್ತು. ಸೊ ಅದಾಗಿದ ತಕ್ಷಣ ನೀವು ಗ್ಯಾಸ್ ಆಫ್ ಮಾಡಿಬಿಡ್ಬೇಕು, ಬೇರೆ ಯಾವ ವಿಷಯನೂ ಮಾಡೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ನಾವು ಫೈನಾಗಿ ಚಾಪ್ ಮಾಡಿರೋ ಆನಿಯನ್ಸ್ ಇದೆಯಲ್ಲ, ಒಂದು ಕಂಪ್ಲೀಟ್ ಆನಿಯನ್ ಇಷ್ಟ ಆಗೋರು ಕಂಪ್ಲೀಟ್ ಆನಿಯನ್ ಹಾಕೋಬೋದು. ಸೊ ನನಗೂ ಚಿಕನ್ನಿಗೂ ಟೊಮೆಟೊ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ, ಸೊ ಕಮ್ಮಿ ಟೊಮೆಟೊ ಆ್ಯಡ್ ಮಾಡ್ಕೊತಿದ್ದೀವಿ. ಒಂದು ಅರ್ಧ ಟೊಮೆಟೊ ಅನ್ನೋ ಥರ ಅಷ್ಟು ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ಒಂದು ಫೈನಾಗಿ ಕಟ್ ಮಾಡಿರೋ ಒಂದು ನಾರ್ಮಲ್ ಸೈಜ್ ಚಿಲ್ಲಿ, ಕೊತ್ತಂಬರಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಬಂದು ನಾವು ಮನೆಯಲ್ಲೇ ಒಣಮೆಣ್ಸಿನ್ಕಾಯಿ ಇರುತ್ತಲ್ಲ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ರೇಂಜಿಗೆ ಮಿಕ್ಸಿ ಮಾಡ್ಕೊಂಡ್ಬಿಟ್ವಿ ಅದನ್ನು. ಸೊ ಅದು ಪುಡಿ ಆಗುತ್ತಲ್ಲ, ತುಂಬ ಫೈನ್ ಪೌಡರ್ ಆಗದೆ ಮಾಡ್ಕೊಂಡ್ವಿ. ಅದಾದಮೇಲೆ ಒಂದು ಅರ್ಧ ಲೆಮನ್ ಜ್ಯೂಸ್ ಹಾಕ್ಕೊಂಡು, ಲೆಮನ್ ಜ್ಯೂಸ್ನ ಹಿಂಡ್ಬಿಟ್ಟು ಒಂದು 1/4 ಟೀ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊತೀವಿ. ಬಿಕಾಸ್ ಮ್ಯಾಗಿ ಮಸಾಲಲ್ಲೂ ಸಾಲ್ಟ್ ಇರುತ್ತೆ, ಅದರಿಂದ ನಾವು ಕಮ್ಮಿ ಸಾಲ್ಟ್ ಹಾಕ್ಕೋಬೇಕು. ಇಲ್ಲ ನೀವು ಸಾಲ್ಟ್ ಅವಾಯ್ಡ್ ಮಾಡಿದ್ರು ಒಳ್ಳೆಯದೇ, ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಸಾಲ್ಟ್ ಹಾಕ್ಕೊಳ್ಳಿ. ಸೊ ಇದೆಲ್ಲ ಹಾಕಿದ್ಮೇಲೆ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ನಮ್ಮ ಯಮ್ಮಿ ಮ್ಯಾಗಿ ಬೇಲ್ ಬಂದು ರೆಡಿ ಇನ್ 5 ಮಿನಿಟ್ಸ್. ಸೊ ಇದನ್ನು ಯಮ್ಮಿಯಾಗಿ, ಯಾವಾಗ ಇಂಟ್ರೆಸ್ಟ್ ಇದೆಯೋ ಮ್ಯಾಗಿನ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಅಂದ್ಕೊಳ್ಳೋರು, ಇಲ್ಲ ಮ್ಯಾಗಿನೂ ತಿನ್ನಬೇಕು ನನಗೆ ಬೇಲು ತಿನ್ನಬೇಕು ಅಂದ್ಕೊಳ್ಳೋರು, ಇದನ್ನು ಖಂಡಿತ ಟ್ರೈ ಮಾಡ್ಬೋದು. ಯಮ್ಮಿಯಾಗಿತ್ತು. ಆ್ಯಂಡ್ ಟ್ರೈ ಮಾಡಿಬಿಟ್ಟು ನಿಮಗೆ ಹೆಂಗೆ ಬಂತು ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ಮೀಟ್ ಮಾಡೋದು ತನಕ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್. ಮರೀದೆ ಸಬ್ಸ್ಕ್ರೈಬ್ ಮಾಡಿಬಿಡಿ, ಓಕೆನಾ? ತಾ ವಿತ್ ದಿಸ್ ಯಮ್ಮಿ ಮ್ಯಾಗಿ ಬೇಲ್.